ತುಂಬ ಜನ ಕೇಳ್ತೀರಿ ನೀವು ಸ್ಟಾಕ್ ಸೆಲೆಕ್ಷನ್ ಮಾಡಾದ್ಮೇಲೆ ಯಾವ ರೀತಿ ಟ್ರೇಡ್ ಮಾಡ್ತೀರಂತ ಆ್ಯಂಡ್ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಏನೈತಂತ ಭಾಳ ಏನಿಲ್ಲ, ಸಿಂಪಲ್ ಐತಿ, ಕಾಂಪ್ಲಿಕೇಶನ್ ಅದು ಏನೂ ಇಲ್ಲ. ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ನೋಡಿರಿ, ಇವಾಗ ನಿಫ್ಟಿ 50 ತೆಗೆದಿಟ್ಟೇನೆ ಅಂತ ತಿಳ್ಕೊರಿ. ನಿಫ್ಟಿ 50 ತೆಗೆದಿಟ್ಟು 5 ಮಿನಿಟ್ ಕ್ಯಾಂಡಲ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿರ್ತೀನಿ. ಆ್ಯಂಡ್ ಪೂರ್ತಿ ಅನಾಲಿಸಿಸ್ ಏನು ಮಾಡಿರ್ತೇನೆ ಅಂತಂದ್ರೆ ಡೇ ಟೈಮ್ ಫ್ರೇಮ್ ಒಳಗೆ ಅನಾಲಿಸಿಸ್ ಮಾಡಿರ್ತೀನಿ. ಇಲ್ಲಿ ನೋಡಿರಿ, ಡೇ ಟೈಮ್ ಫ್ರೇಮ್ ಒಳಗೆ ಅನಾಲಿಸಿಸ್ ಮಾಡ್ತೀನಿ. ಆ್ಯಂಡ್ ಇಲ್ಲೇ ರೆಸಿಸ್ಟೆನ್ಸ್ ಐತಿ ಇದಕ್ಕೆ ಆಲ್ರೆಡಿ. ಇಲ್ಲಿ ನೋಡಿರಿ, ಇಲ್ಲಿ ರೆಸಿಸ್ಟೆನ್ಸ್ ಐತಿ ಆ್ಯಂಡ್ ಇಲ್ಲಿ ಸಪೋರ್ಟ್ ಐತಿ, ಸಪೋರ್ಟ್ ಇದೆ ಆ್ಯಂಡ್ ಲಾಸ್ಟ್ ಸಪೋರ್ಟ್ ಇಲ್ಲಿ ಐತಿ ಇದು. ಸೊ ಈ ರೀತಿ ಅನಾಲಿಸಿಸ್ ಮಾಡಿರ್ತೀನಿ. ಆ್ಯಂಡ್ ಅದ್ರೊಳಗೆ ಇನ್ನೊಂದು 5 ಮಿನಿಟ್ ಟೈಮ್ ಒಳಗೆ ಹಾಕಿ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ದ ಮಾರ್ಕ್ ಮಾಡಿರ್ತಾನೆ ಹೈ ಆ್ಯಂಡ್ ಲೋ. ಈಗ ಬ್ರೇಕ್ಔಟ್ ಕೊಟ್ಟೈತಿ. ಬಟ್ ಅದೇ ರೀತಿ ಪ್ರೀಮಿಯಮ್ ಒಳಗೆ ಇಲ್ಲಿ ನೋಡಿರಿ, ಪ್ರೀಮಿಯಮ್ ಒಳಗೆ ಬ್ರೇಕ್ಔಟ್ ಕೊಡೋತಿಲ್ಲ ಅದು. ಸೊ ಪ್ರೀಮಿಯಮ್ನ ಡಿಕೆ ಮಾಡತ್ತಾರ, ನಾಳೆ ಎಕ್ಸ್ಪೈರಿ ಇಲ್ಲ. ಸೊ ಪ್ರೀಮಿಯಮ್ನ ಡಿಕೆ ಮಾಡತ್ತಾರ. ಅದ್ರೊಳಗೆ ನಾ ಅದ್ರ ಸಂಬಂಧ ನಿಫ್ಟಿ 50 ಒಳಗೆ ಟ್ರೇಡ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡತ್ತೀನಿ. ನಾ ಈಗ ಟ್ರೇಡ್ ಮಾಡ್ತಾ ಇರೋದು ಸ್ಟಾಕ್ ಆಪ್ಷನ್ ಒಳಗೆ. ಸ್ಟಾಕ್ ಆಪ್ಷನ್ ಒಳಗೆ ಏನು ಯಾವ ರೀತಿ ಟ್ರೇಡ್ ಮಾಡ್ತಾನೆ ಅಂದರೆ ಸಿಂಪಲ್ ಸ್ಟ್ರಾಟಜಿ ಐತಿ. ಇಲ್ಲಿ ನೋಡಿರಿ, ಟ್ರೆಂಡ್ ಸ್ಟಾಕ್ ತೆಗೆದಿರ್ತೀನಿ. ಫಸ್ಟ್ 5 ಮಿನಿಟ್ ಕ್ಯಾಂಡಲ್ದ ಲೋ ಬ್ರೇಕ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಫಸ್ಟ್ ಕ್ಯಾಂಡಲ್ ರೆಡ್ ಅದು ಏನಾರ ಆಯ್ತಂದ್ರೆ ನಾನು ಲೋ ಬ್ರೇಕ್ ಆಗೋದು ವೇಟ್ ಮಾಡ್ತೀನಿ. ಫಸ್ಟ್ 5 ಮಿನಿಟ್ ಅದ. ಸೊ ಫಸ್ಟ್ 5 ಮಿನಿಟ್ ಏನು ಮಾಡೀನಿ, ಲೋ ಏನು ಮಾಡೀನಿ, ಮಾರ್ಕ್ ಮಾಡೀನಿ. ಆ ಲೋ ಬ್ರೇಕ್ ಆಗ್ಬಿಡುತ್ತೆ. ನಾನು ಪಿ ಇ ಸೈಡ ಪುಟ್ ಸೈಡ ಫಸ್ಟ್ ಕ್ಯಾಂಡಲ್ದ ಹೈ ಮಾರ್ಕ್ ಮಾಡಿರ್ತೀನಿ. ಆ ಹೈ ಬ್ರೇಕ್ಔಟ್ ಆದಮೇಲೆ ನಾನು ಇಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೀಟೆಸ್ಟ್ ಆದಮೇಲೆ ಬೈ ಮಾಡ್ತೀನಿ. ಇಲ್ಲಾಂದ್ರೆ ಒಂದು ಸಣ್ಣ ರೀಟೆಸ್ಟ್ ಬರಬೇಕು, ಇಲ್ಲಾಂದ್ರೆ ಫಸ್ಟ್ ಕ್ಯಾಂಡಲ್ ಹೈಗೆ ಬಂದು ಅಲ್ಲಿದ್ದ ಸಪೋರ್ಟ್ ತೊಗೊಂಡು ಮ್ಯಾಗ ಹೋಗ್ಬೇಕು. ಈ ರೀತಿ ಪ್ಲ್ಯಾನ್ ಮಾಡಿರ್ತೀನಿ. ಆ್ಯಂಡ್ ಇವತ್ತು ನಾನು ಬೈ ಮಾಡಿರೋದು ಟ್ರೆಂಟ. ಆ್ಯಂಡ್ ಸೆಕೆಂಡ್ ಸ್ಟಾಕ್ ಯಾವ್ದು ನೋಡಿನಿ ಅಂತಂದ್ರೆ ಪಿ ಎನ್ ಬಿ ಹೌಸಿಂಗ್ ಇಲ್ಲಿ ನೋಡಿರಿ, ಫಸ್ಟ್ ಕ್ಯಾಂಡಲ್ದು ಇನ್ನೂ ಬ್ರೇಕ್ಔಟ್ ಕೊಟ್ಟಿರೋಕ್ಕಿಲ್ಲ. ಬಟ್ ನಮ್ಮ ಸಿ ಇ ಸೈಡ್ ಏನಾಗಿತ್ತು, ಬ್ರೇಕ್ಔಟ್ ಆಲ್ರೆಡಿ ಸಿಕ್ಕಿತ್ತು. ಪುಟ್ ಸೈಡು ತೆಗೆದು ಇಟ್ಟಿರ್ತೀನಿ ಅಂದ್ರೆ ನಂದು ಇದ್ರ ಸಂಬಂಧ ಅನಾಲಿಸಿಸ್ ಮಾಡೋಕ್ಕೆ. ಯಾಕಂದ್ರೆ ಪಿ ಇ ಸೈಡೂ ನಾವು ಪ್ಲ್ಯಾನ್ ಮಾಡೋಕ್ಕೆ ನೋಡ್ಬೇಕು. ಮಾರ್ಕೆಟ್ ಏನಾದ್ರು ಇಲ್ಲಿದೆ ರೆಸಿಸ್ಟೆನ್ಸ್ ಅಂತಂದ್ರೆ ನಾವು ಫಸ್ಟ್ ಕ್ಯಾಂಡಲ್ ಲೋದಿಂದ ಇಲ್ಲಿ ಬೈ ಮಾಡ್ಬೋದು. ಇಲ್ಲಿ ನೋಡಿ ಮಾರ್ಕ್ ಮಾಡ್ತೀನಿ. ಫಸ್ಟ್ ಕ್ಯಾಂಡಲ್ ಲೋದಿಂದನೂ ನಾವು ಬೈ ಮಾಡ್ಬೋದು. ಇದರ ಕ್ವಾಂಟಿಟಿ ನೋಡಿ 650 ಐತಿ. ಸಿಂಪಲ್ ಸ್ಟ್ರಾಟಜಿ ಐತಿ, ಭಾಳ ಏನು ಕಾಂಪ್ಲಿಕೇಶನ್ ಇಲ್ಲ. ಆ್ಯಂಡ್ ಥರ್ಡ್ ಸ್ಟಾಕ್ ಇವತ್ತು ತೆಗೆದಿಟ್ಟಿದ್ದ ಸಿಮೆಂಟ್ಸ್ ಇಲ್ಲ ಐತಿ ನೋಡಿ. ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆಗೈತಿ. ಬಟ್ ಇದೇನಾಗೈತೆ ಅಂದ್ರೆ ಕನ್ಸಾಲಿಡೇಷನ್ ಮಾಡೈತಿ. ಫಸ್ಟ್ ಕ್ಯಾಂಡಲ್ ಏನು ಹೈ ಮಾರ್ಕೆಟ್ ಮಾಡೇನಲ್ಲ. ಸೊ ಅದ್ರ ಒಳಗನೆ ಐತಿ ನಾನು, ಅದು ಬ್ರೇಕ್ಔಟ್ ಕೊಟ್ಟಿಲ್ಲ. ಬ್ರೇಕ್ಔಟ್ ಕೊಟ್ಟರೆ ಒಳ್ಳೆ ಮೂಮೆಂಟಮ್ ಬರ್ತೈತಿ. ನೋಡೋಣ, ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇ ರೀತಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸ್ಟ್ರಾಟಜಿ ಆ್ಯಂಡ್ ಸ್ಟಾಕ್ ಒಳಗೆ ಯಾವ ರೀತಿ ಟ್ರೇಡ್ ಮಾಡೋದು ಬೇಕಾಗಿತ್ತು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಬೆಲ್ ಐಕಾನ್ ಒತ್ತಿರಿ. ನಾನು ನೆಕ್ಸ್ಟ್ ಏನಾರ ನಾನು ವೀಡಿಯೋ ಹಾಕಿದ್ರೆ ನಿಮಗೆ ಅಪ್ಡೇಟ್ ಬರ್ತೈತಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.